ವಿಧಾನಸಭೆಯ ಬಜೆಟ್ ಅಧಿವೇಶನದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಬೆಂಗಳೂರಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆ ವೇಳೆ ವೈಯಕ್ತಿಕ ಆರೋಪ ಮತ್ತು ಪ್ರತ್ಯಾರೋಪಗಳು ಕೇಳಿಬಂದಿದೆ. ಮುನಿರತ್ನ ಕೇಸ್ಗಳ ಬಗ್ಗೆ ಮಾತನಾಡೋದು ಬೇಕಾದಷ್ಟಿದೆ, ಆದರೆ ಅದರ ಬಗ್ಗೆ ಚರ್ಚೆ ಮಾಡಬೇಡಿ, ಅಂದ್ರೆ ಮಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಆಯ್ತಪ್ಪ ಕೂತ್ಕೊಳ್ಳಿ ಅವರೇ ಒಂದ್ ನಿಮಿಷ ಕೂತ್ಕೊಳ್ರಿ. ಅಶೋಕ್ ಅನ್ನಂಗೆ ಏಡ್ಸ್ ಚುಚ್ಚಕ್ಕೆ ಹೋದವ್ ನಾನಲ್ಲ. ಏಡ್ಸ್ ರಾಜ್ಯ ವಿಧಾನಸಭೆ ಕಲಾಪದಲ್ಲಿ ರಣರಂಗವಾಗಿ ಮಾರ್ಪಟ್ಟಿತ್ತು. ಹಳೆಯ ಜೆಡಿಎಸ್ ದಿನಗಳನ್ನು ನೆನಪಿಸಿಕೊಂಡ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಕಾಲೆಳೆದಿದ್ದಾರೆ. ಹೈಕಮಾಂಡ್ ಮಾತನ್ನ ತೂ ಅಂತ ಬಿಸಾಕಿ ಎಂಬ ಸುನೀಲ್ ಕುಮಾರ್ ವ್ಯಂಗ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಹೆಸರೇಳಿ ಅಷ್ಟೇ ಖಡಕ್ ಆಗಿ ತಿರುಗೇಟನ್ನ ನೀಡಿದ್ದಾರೆ. ಈಗ ಮಿನಿಸ್ಟರ್ ಆಗಿರೋದು ಬಿಡಿ, ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಬಜೆಟ್ ಬಗ್ಗೆ ಮಾತಾಡ್ತೀನಿ. ರಾಜಕೀಯ ಸೊ ಈ ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ವಾ ಅಂತ? ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ಲ. ನಾನು ಬಿಟ್ಟು ನನ್ನನ್ನು ಎಕ್ಸ್ಪೆಲ್ ಮಾಡ್ಬಿಟ್ರು. ನಾನೇ ಕೇಳಪ್ಪ ಇಲ್ಲಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಾನು ಹೇಳಲಿಕ್ಕೆ ಏನು ಹೊರಟಿದ್ದು ಅಂದ್ರೆ, ರಾಷ್ಟ್ರೀಯ ಅಧ್ಯಕ್ಷರ ಮಾತನ್ನು ಕೇಳಲಿಲ್ಲ, ಈಗಲೂ ನೀವು ಹೈಕಮಾಂಡ್ ಮಾತನ್ನು ಕೇಳಬಾರ್ದು. ಈ ರಾಜ್ಯದ ಗಟ್ಟಿ ನೀವು, ಈ ರಾಜ್ಯದ ನಂಬರ್ 1. ಹಂಗಾಗಿ ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ ಬಿಸಾಕ್ಬೇಕು ನೀವು ಹೈಕಮಾಂಡ್ ನೀನು ಬಿಜೆಪಿಗೆ ನೋಡ, ವಾಜಪೇಯಿ ಮೋದಿ ಅವರಿಗೆ ಥೂ ಅಂತ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಈಗ ಹೊಸ ವಿವಾದದ ಕಿಡಿ ಹೊತ್ತಿಕೊಂಡಿದೆ. ಸದನದಲ್ಲಿ ಕೊಟ್ಟ ಆಶ್ವಾಸನೆಯನ್ನ ಮೀರಿ ಕೆಎಸ್ಒಯು ಆವರಣದಲ್ಲಿ ದೀನದಯಾಳ್ ಉಪಾಧ್ಯಾಯ ಶೈಕ್ಷಣಿಕ ಕಾರ್ಯಕ್ರಮ ನಡೆದಿದೆ. ಇದು ಸರ್ಕಾರದ ವಿರುದ್ಧ ನಡೆದ ಪಿತೂರಿ ಅಂತ ಕೈ ನಾಯಕ ಬಿಕೆ ಹರಿಪ್ರಸಾದ್ ಗುಡುಗಿದ್ದಾರೆ. ರಾಜ್ಯ ವಿಧಾನಸಭೆಯ ಅಧಿವೇಶನ ಮುಕ್ತಾಯವಾಗ್ತಿದ್ದಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಈ ಅಧಿವೇಶನದಲ್ಲಿ ನಾವು ಸರ್ಕಾರದ ಕಿವಿ ಹಿಂಡುವ ಕೆಲಸ ಮಾಡಿದ್ದೇವೆ ಅಂತ ಹೇಳಿರುವ ಅಶೋಕ್, ಸಿದ್ದರಾಮಯ್ಯ ಸರ್ಕಾರದ ಸಾಲದ ಹೊರೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ. 3 ವಾರಗಳ ಕಾಲ ವಿಧಾನಸಭಾ ಅಧಿವೇಶನವನ್ನು ಸರ್ಕಾರದ ತಪ್ಪುಗಳನ್ನು ಎಳೆ ಎಳೆಯಾಗಿ ಬಿಡಿಸುವಂಥ ಕೆಲಸವನ್ನು ವಿರೋಧ ಪಕ್ಷವಾಗಿ ನಾವು ಮಾಡಿದ್ದೀರಿ. ಈ ಖಾತೆಯಲ್ಲಿ ಲಂಚದ ಸವಾಲನ್ನು ಹಾಕಿದ್ರು ಸರ್ಕಾರ. ಆ ಲಂಚದ ಫೋನ್ಪೇ ಮುಖಾಂತರ ಲಂಚ ತಗೊಂಡಿರೋದನ್ನು ಪ್ರೂವ್ ಮಾಡಿದ್ದೀರಿ. ಮಾಡಿದಂಥ ಅಧಿಕಾರಿಯನ್ನು ಈಗಾಗಲೇ ಸರ್ಕಾರ ಸಸ್ಪೆಂಡ್ ಮಾಡಿದೆ. ಅದೇ ರೀತಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಮೊದಲ ಬಾರಿಗೆ ಒಂದು ದೊಡ್ಡ ವಿಶೇಷ ಚರ್ಚೆಯನ್ನಾಗಿತ್ತು. ಸುಮಾರು ನಮ್ಮೆಲ್ಲ ಬೆಂಗಳೂರು ಶಾಸಕರು ಆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಅದೇ ರೀತಿ ಬಡ್ಜೆಟಲ್ಲಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಡ್ಜೆಟ್ ಸಾಲದ ಕೂಪದಲ್ಲಿ ರಾಜ್ಯದ ರೈತರ ಭೂಮಿ ಅಳತೆ ಮಾಡುವ ಭೂಮಾಪಕರು ಈಗ ತಾವೇ ಅನ್ಯಾಯದ ಸುಳಿಗೆ ಸಿಲುಕಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತು ಈಡೇರಿಸಿಲ್ಲ ಅಂತ ಪರವಾನಗಿ ಭೂಮಾಪಕರು ಈಗ ಸಮರ ಸಾರಿದ್ದಾರೆ. ಕೊರಟಗೆರೆಯಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ಭೂಮಾಪಕರ ಸಂಘ ಇಂದಿನಿಂದ ಕೆಲಸ ಸ್ಥಗಿತಗೊಳಿಸಿ ಉಗ್ರ ಹೋರಾಟಕ್ಕೆ ಮುಂದಾಗಿದ್ದಾರೆ.
ರಾಜ್ಯ ರಾಜಕಾರಣದಲ್ಲಿ ಮತ್ತೆ ರಾಜ ಹುಲಿಯ ಗರ್ಜನೆ ಶುರುವಾಗಿದೆ. ತನ್ನ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಬಿಎಸ್ ಯಡಿಯೂರಪ್ಪ ಈಗ ಅಖಾಡಕ್ಕಿಳಿದಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರೋಕೆ, ವಿರೋಧಿಗಳ ಸದ್ದಡಗಿಸೋಕೆ ಈಗ ಹೊಸ ಪ್ಲಾನ್ಗೆ ರೆಡಿಯಾಗಿದ್ದಾರೆ. ಟೋಯಿಂಗ್ ವ್ಯವಸ್ಥೆ ಮರು ಜಾರಿಗೆ ಮುಂದಾಗಿರುವ ಸರ್ಕಾರದ ನಿರ್ಧಾರಕ್ಕೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಈಗ ಮಾಫಿಯಾ ಪಟ್ಟ ಕಟ್ಟಿದ್ದಾರೆ. ಹಣದ ಹಸಿವಿಗಾಗಿ ಜನರಿಗೆ ಹಿಂಸೆ ನೀಡಬೇಡಿ ಅಂತ ಗುಡುಗಿದ್ದಾರೆ. ವಿಶೇಷವಾಗಿ ಇವತ್ತು ಈ ಸರ್ಕಾರ ಬೆಂಗಳೂರಿನಲ್ಲಿ ಟೋಯಿಂಗ್ ವ್ಯವಸ್ಥೆಯನ್ನು ಮತ್ತೊಮ್ಮೆ ತರ್ತೀನಿ ಅಂತೇಳಿ ಹೇಳಿ ಹೊರಟಿದೆ. 22ನೇ ಇಸ್ವಿನಲ್ಲಿ ಟೋಯಿಂಗ್ ಮಾಫಿಯಾದ ಕೈಗೆ ಸಿಕ್ಕಿ ಭಾಳ ಹಿಂಸೆಯನ್ನು ಜನ ಅನುಭವಿಸ್ತಾ ಇದ್ದರು. ಅನೇಕ NGOಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಒತ್ತಡ ತಂತು, ಇದು ಭಾಳ ಕೆಟ್ಟ ವ್ಯವಸ್ಥೆ, ಇದನ್ನೇನಾದರೂ ಮಾಡಿ ರದ್ದು ಮಾಡಿ ಅಂತ. ಒಬ್ಬ ಹೆಣ್ಣುಮಗಳನ್ನು ಕಾರಲ್ಲಿ ಕೂತಾಗಲೇ ಎಳ್ಕೊಂಡು ಹೋಗ್ತಾ ಇದ್ರು. ನಿಮ್ಮ ಮೀಡಿಯಾಗಳಲ್ಲಿ ತೋರಿಸಿದ್ರಿ ನೀವು. ಒಂದು ಅಮಾನುಷವಾದಂಥ ಕೆಲಸವನ್ನು ಮಾಡ್ತಾಯಿದ್ರು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪೊಲೀಸರು ರಾಜಧಾನಿ ಬೆಂಗಳೂರಿನಲ್ಲಿ ಈಗ ಚುನಾವಣಾ ರಣ ಕಹಳೆ ಮೊಳಗಿದೆ. ಜಿಬಿಎ ಅಧಿಕಾರ ಹಿಡಿಯಲೇಬೇಕೆಂದು ಹಠಕ್ಕೆ ಬಿದ್ದಿರುವ ಬಿಜೆಪಿ ಮೈಕ್ರೋ ಲೆವೆಲ್ ರಣತಂತ್ರಕ್ಕೆ ಮುಂದಾಗಿದೆ. ರಾಷ್ಟ್ರೀಯ ನಾಯಕ ರಾಮ ಮಾಧವ್ ಎಂಟ್ರಿಯಿಂದಾಗಿ ಕಮಲ ಪಾಳಯದಲ್ಲಿ ಹೊಸ ಜೋಶ್ ಬಂದಿದೆ. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಜರಡಿ ಹಿಡಿಯುತ್ತಿರುವ ಬಿಜೆಪಿ ನಾಯಕರ ಮಹಾಮಂಥನ ನಡೆದಿದೆ. ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಅಭಿವೃದ್ಧಿಯ ಹೆಸರಲ್ಲಿ ಅಧಿಕಾರದ ಸಂಘರ್ಷ ಶುರುವಾಗಿದೆ. ತಾಳಿಕೋಟೆಯ ಪ್ರಜಾಸೌಧ ನಿರ್ಮಾಣ ವಿಚಾರ ಈಗ ಹಾಲಿ ಶಾಸಕ ಅಪ್ಪಾಜಿ ನಾಡಗೌಡ ಹಾಗೂ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ನಡುವಿನ ಬೃಹತ್ ವಾಕ್ ಸಮರಕ್ಕೆ ವೇದಿಕೆಯಾಗಿದೆ. ಅವ್ರು ಹೇಳ್ತಾರೆ ಏನೋ ಇಲ್ಲಿ ಯಾವುದೋ ನಾನು ಹಾಸ್ಪಿಟಲ್ ಮಾಡ್ತೀನಿ ಹೋಗುನಪ್ಪ ಹೇಳಿದ್ದೆ. ಈಗಲೂ ನನ್ನ ಹತ್ರ ಸಾಕಷ್ಟು ಕನಸುಗಳಿವೆ, ತಾಲೂಕಿನ ಏನೇನು ಮಾಡಬೇಕು ಅಂತ. ನನ್ನ ಆಸ್ತಿ ಅದು, ನಾನು ಸ್ವಂತ ದುಡ್ಡು ತೊಗೊಂಡಿದ್ದೀನಿ. ಏನು ನಿಮ್ಮನೆ ದುಡ್ಡು ತೊಗೊಂಡಿದ್ದೀನಿ? ಏನೇನು ಅವಾಗ ರಾಜಕಾರಣದಲ್ಲಿ ದುಡ್ಡಿದ್ದೀನಿ ನಾನು. ಕಲ್ಯಾಣ ಮಠರು ಸ್ವಾಮಿಗಳು ಇನ್ನೂ ಇದ್ದಾರೆ, ಲ್ಯಾಂಡ್ ಕೊಟ್ಟಿರೋರು. ಕೇಳಿ ಅವ್ರಿಗೆ ಹೋಗಿ 50,000 ಕಮ್ಮಿ ಕೊಟ್ಟು ಅವ್ರು ಹೇಳಿ ಇವತ್ತೇ ಕಲ್ಯಾಣ ಮಠರು ನಾನು 50,000 ಕಮ್ಮಿ ಕೊಟ್ಟಿದ್ದೀನಿ ಆಸ್ಪತ್ರೆ ಕಟ್ಟೋದಕ್ಕೆ ಅಂತ ಹೇಳಿ ನೋಡೋಣ ನನ್ನ ಹತ್ರ ಬಂದು. ರಾಜ್ಯ ರಾಜಕಾರಣದಲ್ಲಿ ಮೂಡಾಬಾಂಬ್ ಮತ್ತೆ ಸಿಡಿದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿಗೆ ಕರ್ನಾಟಕ ಹೈಕೋರ್ಟ್ ಇಂದು ತುರ್ತು ನೋಟಿಸ್ ಜಾರಿ ಮಾಡಿದೆ. ಲೋಕಾಯುಕ್ತ ನೀಡಿದ ಬಿ ರಿಪೋರ್ಟ್ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಸಿಎಂ ದಂಪತಿ ಸೇರಿದಂತೆ ಪ್ರಮುಖರಿಗೆ ಉತ್ತರ ನೀಡುವಂತೆ ಸೂಚಿಸಿದೆ. ಧಾರವಾಡದ ನಿರ್ಜನ ಪ್ರದೇಶದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಮಾಜಿ ಶಾಸಕನ ಪುತ್ರನ ಹೆಣದ ರಹಸ್ಯ ಈಗ ಬಯಲಾಗಿದೆ. ಇದು ಕೇವಲ ಕೊಲೆಯಲ್ಲ, ಅಕ್ರಮ ಸಂಬಂಧ ಮತ್ತು ಲವ್ವಿ ಡವ್ವಿ ತಂದಿಟ್ಟ ವಿದ್ಯಾಟ. ಮುನೀರಾ ಎಂಬಾಕೆಯ ಜೊತೆಗಿನ ಸಂಬಂಧವೇ ರಾಜು ಬೋಳಶೆಟ್ಟಿ ಹಂತಕ್ಕೆ ನಾಂದಿ ಹಾಡಿದೆ. ಧಾರವಾಡ ಎಸ್ಪಿ ಗುಂಜನಾರ್ಯ ಹತ್ಯಾಕಾಂಡದ A to Z ವಿವರ ಬಿಚ್ಚಿಟ್ಟಿದ್ದಾರೆ. धारवाड़ ग्रामीण पुलिस ठाणे मुकदमे संख्ये 66/24 ಕಲಂ 103 ಮರ್ಡರ್ ಕೇಸ್ ನಿನ್ನೆ ಕೊಟ್ಟಿದ್ದ ಮಾಹಿತಿಯಿಂದ ಮುಂದುವರಿಸ್ತೀನಿ. ಇವತ್ತು ಬೆಳಗ್ಗೆ ಎಲ್ಲ 4 ಜನ ಆರೋಪಿಗೆ ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸಿಂದ ಬಂಧನ ಆಗಿದೆ. ಇದರಲ್ಲಿ ಮೇನ್ ಆರೋಪಿ ಇದ್ದಾರೆ ಮುನೀರಾ ಅಂತ ಒಂದು ಮಹಿಳೆ. ಅವರು ಸುಮಾರು 32 ವರ್ಷ ವಯಸ್ಸು, ಸಾಕಿನ ಬೆದರಗಡ್ಡಿ, ಬೈಲಮೂಲ್ ತಾಲೂಕು, ಬೆಳಗಾವಿ. ಎರಡನೇ ಆರೋಪಿ ಇದ್ದಾರೆ ಮೃತ್ಯುಂಜಯ ದೇವಪ್ಪ. ಅವರು ವಯಸ್ಸು ಸುಮಾರು 28 ವರ್ಷ, ಅವ್ರನ್ನು ಸಾಕಿನ.
ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ನಾಯಕ್ ಮೇಲೆ ಹಾಡು ಹಗಲೇ ಡೆಡ್ಲಿ ಅಟ್ಯಾಕ್ ನಡೆದಿದೆ. ಕಾರಿನಲ್ಲಿ ಬಂದ ಗ್ಯಾಂಗ್ ರಾಡ್ನಿಂದ ಜಜ್ಜಿದ್ದಲ್ಲದೆ ಚಾಕು ಇರಿದು ಪರಾರಿಯಾಗಿದೆ. ಸುಪಾರಿ ಕೊಲೆ ಯತ್ನದ ವಾಸನೆ ಬಡಿತಾ ಇದ್ದು ಗೋವಾ ಬಾರ್ಡರ್ನಲ್ಲಿ 4 ಆರೋಪಿಗಳು ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಗೃಹ ಸಚಿವರ ತವರಿನಲ್ಲೇ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅಟ್ಟಹಾಸಕ್ಕೆ ಒಬ್ಬ ಬಡ ರೈತ ಬಲಿಯಾಗಿದ್ದಾನೆ. ಹೈನುಗಾರಿಕೆ ನಂಬಿ ಬದುಕ್ತಿದ್ದ ಕುಟುಂಬವೊಂದು ಈಗ ಬೀದಿಗೆ ಬಿದ್ದಿದೆ. ಸಾಲದ ಕಂತು ಕಟ್ಟಿಲ್ಲ ಅಂತ ಮನೆ ಮುಂದೆ ಬಂದು ಅವಮಾನ ಮಾಡಿದ್ದಕ್ಕೆ ಮನನೊಂದು ರೈತ ನೇಣಿಗೆ ಶರಣಾಗಿದ್ದಾನೆ. ಹೇಳಿ ಸರ್, ನಾನು ನಾಗರಾಜ್ ಅಂತ. ನನ್ನ ತಮ್ಮ ಹೈನುಗಾರೆ ಇದಾಕಿ ದನ ಸಾಕ್ತಿದ್ದ. 20 ದನ ಇದ್ವು. ಎಲ್ಲ ಕಾಯಿಲೆ ಸರಿ ಬಂದು ಸತ್ತೋಗ್ಬಿಟ್ವು. ಜಮೀನು ಕಮ್ಮಿ ಐತಿ, ಕಟ್ಟಕ್ಕಾಗ್ದೇನೆ ಹಿಂಗೆ ನೇಣು ಹಾಕ್ಯಂಡು ಸತ್ತವ. ಏನು ಸಾಲ ಮಾಡಿದ್ರ? ಸಾಲ ಸಿಕ್ಕಾಪಟ್ಟೆ ಸಾಲ ಐತೆ ಸರ್. ಎಷ್ಟಿತ್ತು ಅಂದಾಜು? ಅಂದಾಜು ಒಂದು 25-30 ಲಕ್ಷ ಐತೆ ಸರ್. ಎಲ್ಲ ದನ ಕರ ತಂದು ಎಲ್ಲ ಸಾಲ ಮಾಡ್ದ. ಜಮೀನು ನೋಡಿದ್ರೆ ಕಮ್ಮಿ ಐತಿ, 10 ಗುಂಟೆ ಐತಿ. ಮಾಡಿ ಹೆಂಡತಿ ಇಬ್ಬರೇ ಒಬ್ಬ ಮಗ, ಅವರ ತಾಯಿ ರಾಜಮ್ಮ, ಅವ್ರ ಹೆಸರೇನು? ಅವ್ರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.